ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 2026ನ ಜರ್ನಲ್ ಯಾವ ಥರ ಮಾಡೋದು, ಹಾಗೆ ಅಫರ್ಮೇಷನ್ಸ್ ಮತ್ತು ಗ್ರ್ಯಾಟಿಟ್ಯೂಡ್ನ ಯಾವ ಥರ ಬರೆಯೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನೀವು ಒಂದು ಲೈಕ್ ಕೊಟ್ಟರೆ ಇನ್ನೂ 4 ಜನಕ್ಕೆ ಈ ವಿಡಿಯೋ ಶೋ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಇನ್ಡೈರೆಕ್ಟ್ ಆಗಿ ನಾವು ಕೂಡ ಒಂದು 4 ಜನಕ್ಕೆ ಸಹಾಯ ಮಾಡಿದಾಗತ್ತೆ. 2026 ಜನವರಿಯಲ್ಲಿ ನನ್ನ ಹತ್ರ ಡೈರಿ ಇರಲಿಲ್ಲ, ಆರ್ಡರ್ ಹಾಕಿದ್ದೆ, ಅದು ಇನ್ನೂ ಬರೋದು ತುಂಬ ಲೇಟ್ ಆಗ್ತಿತ್ತು. ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತ ಒಂದು ನೋಟ್ಬುಕ್ಕನ್ನು ತರಿಸಿ, ಹಂಗೆ ಮಾಮೂಲಿ ನೋಟ್ಬುಕ್ಕನ್ನು ತರಿಸಿ ಅದರಲ್ಲಿ ನಾನು ಬರೆದಿರೋಂಥ ಫಸ್ಟು ಇದು 2026 ಜರ್ನಲ್. ಹಾಗಾದರೆ ಇವಾಗ ಬರೆಯೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಫಸ್ಟ್ ಪೇಜಲ್ಲಿ ಈ ಥರ ಮೇಲೆ ಡಿಯರ್ ಯೂನಿವರ್ಸ್ ಅಂತ ಬರಿಬೇಕು. ಹಾಗೆ ಅದ್ರ ಕೆಳಗಡೆ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಆಲ್ ದ ವಿಶಸ್ ರೈಟನ್ ಇನ್ ದಿಸ್ ಬುಕ್. ಥ್ಯಾಂಕ್ ಯು ಯೂನಿವರ್ಸ್, ಈ ಬುಕ್ಕಲ್ಲಿ ಬರೆದಿರೋ ಅಂತಹ ಎಲ್ಲ ವಿಶ್ಗಳು ಫುಲ್ಫಿಲ್ ಆಗಿರೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಫಸ್ಟು ಬರಿಬೇಕು ಹೆಡ್ಲೈನಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದಾಗ ಎಷ್ಟು ಭಾವನಾತ್ಮಕವಾಗಿ ನಾವು ಅದನ್ನು ಬರಿತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಥ್ಯಾಂಕ್ ಯುನ ಜಾಸ್ತಿ ಯೂಸ್ ಮಾಡಿ ಈ ಬುಕ್ಕಲ್ಲಿ. ಅದು ಬರೆದಿದ್ದಾದಮೇಲೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮಧ್ಯ ನಾನು 2026 ಈಸ್ ದ ಗೋಲ್ಡನ್ ಇಯರ್ ಆಫ್ ಮೈ ಲೈಫ್ ಅಂತ ಬರೆದಿದ್ದೀನಿ. ಹೀಗೆ ನೀವು ಏನು ನಿಮ್ಮ ಭಾವನೆಗಳಿರ್ತವೆ ಅಲ್ಲ ಅದನ್ನೆಲ್ಲನೂ ನೀವು ಬರಿಬೋದು ಇಲ್ಲಿ. ಆಮೇಲೆ ಸೈಡ್ಗೆ ಇಲ್ಲೇ ನಾನು ಗ್ಯಾಪ್ ಕೊಟ್ಟಿರೋದು ಏನಕ್ಕಂತ ಅಂದರೆ ಇಲ್ಲಿ ನಾನು ಸ್ಟಿಕ್ಕರ್ನ ಹಾಕಬೇಕು, ನನ್ನ ಫ್ಯಾಮಿಲಿ ಫೋಟೋ ಹಾಕಬೇಕು ಅಂತ ನಾನು ಗ್ಯಾಪ್ ಬಿಟ್ಟಿದ್ದೆ. ಬಟ್ ಫ್ಯಾಮಿಲಿ ಫೋಟೋ ನನಗೆ ಅಷ್ಟು ಸ್ಮಾಲ್ ಸೈಜ್ ಸಿಗಲಿಲ್ಲ, ಸೊ ಹಾಗಾಗಿ ಬಿಟ್ಟಿದ್ದೀನಿ ಎಲ್ಲೇ. ನಾನು ಅದ್ರ ಕೆಳಗಡೆ ಮತ್ತೆ ಗ್ಯಾಪ್ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಡಿಯರ್ ಯೂನಿವರ್ಸ್, ಲವ್ ಯು ಅಂತ ಹೇಳಿ ಸಿಂಬಾಲ್ ಹಾಕಿ ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಅನ್ನೋದನ್ನು ನಾವು ಎಷ್ಟು ಯೂಸ್ ಮಾಡ್ತೀವಲ್ಲ ಅಷ್ಟು ಒಳ್ಳೆಯದು. ಇಲ್ಲೆಲ್ಲ ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಬರ್ಕೋಬೋದು. ನಿಮ್ಮ ಅಫರ್ಮೇಷನ್ಸ್ ಯಾವ ಥರ ಇರ್ತವೆ, ನಿಮ್ಮ ಅವಶ್ಯಕತೆಗಳು ಯಾವ ಥರ ಇರ್ತಾವಲ್ಲ ಆ ಥರ ನೀವು ಈಗಾಗಲೇ ಆಗಿದೆ ಅನ್ನೋ ಹಾಗೆ ನೀವು ಇಲ್ಲೆಲ್ಲ ಬರ್ಕೋಬೋದು. ಆಮೇಲೆ ನಿಮ್ಗೆ ಇಷ್ಟ ಆಗಿರೋ ಫೋಟೋಸು, ಸ್ಟಿಕ್ಕರ್ಸು, ಲವ್ ಸಿಂಬಾಲ್ಸು ಎಲ್ಲನೂ ಇದರಲ್ಲಿ ಹಾಕ್ಬೋದು. ಸಖತ್ತಾಗಿ ಡೆಕೋರೇಟ್ ಮಾಡಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನಿಲ್ಲಿ ಡೈಲಿ ಅಫರ್ಮೇಷನ್ಸ್ನ ಯಾವ ಥರ ಬರೆಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಅಫರ್ಮೇಷನ್ಸ್ನ ಬರಿಬೇಕು, ರಾತ್ರಿ ಮಲಗಬೇಕಾದ್ರೆ ನಾವು ಗ್ರ್ಯಾಟಿಟ್ಯೂಡ್ನ ಬರಿಬೇಕು. ಮೇಲೆ ಫಸ್ಟಲ್ಲಿ ಅಫರ್ಮೇಷನ್ಸ್ ಅಂತ ಹಾಕಿ ಕೆಳಗಡೆ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಲವ್ ಯು ಅಂತ ಹೇಳಿ ಬರಿಬೇಕು. ಥ್ಯಾಂಕ್ ಯುನ ಎಷ್ಟು ಹೇಳ್ತೀವಿ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ನಾನು ಅಫರ್ಮೇಷನ್ಸಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಥ್ಯಾಂಕ್ ಯುವಿಂದನೇ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಕೆಳಗಡೆ ಲವ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಬೇಕು. ಇಷ್ಟು ಬರೆದಿದ್ದಾದಮೇಲೆ ಕೆಳಗಡೆ ನೀವು ಬೇಸಿಕ್ ಅಫರ್ಮೇಷನ್ಸಿಂದ ಸ್ಟಾರ್ಟ್ ಮಾಡಬೇಕು, ಆವಾಗಲೇ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಯೂನಿವರ್ಸ್ ಆಲ್ವೇಸ್ ವಿತ್ ಮೀ ಅಂತಂದರೆ ಯೂನಿವರ್ಸ್ ಯಾವಾಗಲೂ ನನ್ನ ಜೊತೆನೇ ಇದೆ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಬೇಸಿಕ್ ಅಫರ್ಮೇಷನ್ಸಿಂದಾನೇ ಸ್ಟಾರ್ಟ್ ಮಾಡೋದು. ಸೆಕೆಂಡ್ ಅಫರ್ಮೇಷನ್ ನಾನೇನು ಬರಿತೀನಿ ಪ್ರತಿದಿನ ಅಂತಂದರೆ ಈ ಥರ ಒಂದು ಸ್ಟಾರ್ ಮಾರ್ಕನ್ನು ಹಾಕಿ ಥ್ಯಾಂಕ್ ಯು ಗಾಡ್ ಶಿವ ಆಲ್ವೇಸ್ ವಿತ್ ಮೀ. ಶಿವ ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ನನ್ನ ಜೊತೆಗೆ ನಿಂತ್ಕೊಂಡಿರ್ತಾನೆ ಅಂತ ಈ ಥರ ಭಾವನೆಯಿಂದ ಫೀಲ್ ಮಾಡಿಕೊಂಡು ಬರಿತೀನಿ. ಒಂದೊಂದು ಲೈನು ಒಂದೊಂದು ಭಾವನೆಗಳನ್ನು ಇಲ್ಲಿ ನಿಮಗೆ ಹೇಳ್ತಾ ಇರಬೇಕು. ಆವಾಗಲೇ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾನಿಲ್ಲಿ ಫೋರ್ತ್ ಅಫರ್ಮೇಷನ್ ಏನು ಬರಿತಾ ಇದ್ದೀನಿ ಅಂತ ಅಂದರೆ ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್ ಅಂತ ಬರಿತಾ ಇದ್ದೀನಿ. ತುಂಬ ಪವರ್ಫುಲ್ ಇದು ಅಫರ್ಮೇಷನ್. ಇದನ್ನು ಯಾರು ಸ್ಕಿಪ್ ಮಾಡದೆ ಫುಲ್ಲಾಗಿ ಬರೀರಿ. ಯಾಕಂದರೆ ನಮ್ಮ ಲೈಫ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ ಬರೆಯೋದು ತುಂಬಾ ಅಂದರೆ ಸ್ಟ್ರಾಂಗ್ ಅಫರ್ಮೇಷನ್ ಇದು. ಸಾಧ್ಯ ಆದಷ್ಟು ಗ್ರೀನ್ ಪೆನ್ನಲ್ಲೇ ಬರೀರಿ. ಆಮೇಲೆ ಕಲರ್ಫುಲ್ಲಾಗಿ ಡಿಸೈನ್ ಮಾಡೋದಾಗಿರ್ಬೋದು, ಸಿಂಬಲ್ಗಳನ್ನ ಹಾಕೋದಾಗಿರ್ಬೋದು, ಇದೆಲ್ಲನೂ ಮನಸ್ಸಿಟ್ಟು ಆಮೇಲೆ ಪ್ರತಿಯೊಂದು ಲೈನ್ ಕೂಡ ಅಷ್ಟೇ ಭಾವನಾತ್ಮಕವಾಗಿ ನೀವು ಅದನ್ನು ಆಗಿದೆ ಅನ್ನೋ ಹಾಗೆ ಫೀಲ್ ಮಾಡಿಕೊಂಡು ವಿಜುವಲೈಸ್ ಮಾಡ್ಕೊತಾನೆ ಬರಿಬೇಕು. ಆವಾಗಲೇ ನಿಮ್ಮ ವಿಶ್ಗಳು ಫುಲ್ಫಿಲ್ ಆಗುತ್ತೆ. ಅಫರ್ಮೇಷನ್ಸ್ನ ಬರಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಬರೀರಿ. ಯಾವಾಗಲೂ ಆಗಿದೆ ಅಂತ ಹೇಳಿನೇ ಬರಿಬೇಕು. ಆಗತ್ತೆ, ನಾಳೆ ಆಗತ್ತೆ, ಮುಂದೆ ಆಗತ್ತೆ, ನೆಕ್ಸ್ಟ್ ಮಂತ್ ಆಗತ್ತೆ, ಈ ಥರ ಅಲ್ಲ, ಆಗಿದೆ ಅಂತ ಹೇಳಿನೇ ಬರಿಬೇಕು. ಆವಾಗಲೇ ಆ ವಿಶ್ ಫುಲ್ಫಿಲ್ ಆಗಿದೆ ಅಂತ ಅರ್ಥ. ಅಫರ್ಮೇಷನ್ಸು ನಿಮಗೆ ಯಾವ ಥರ ಅವಶ್ಯಕತೆ ಇದೆಯಲ್ಲ ಅದೇ ಥರ ಎಕ್ಸಾಕ್ಟಾಗಿ ಸೇಮ್ ಇದೇ ಪ್ರೊಸೀಜರಲ್ಲಿ ಕಂಟಿನ್ಯೂ ಮಾಡಿಕೊಂಡು 1 ಪೇಜ್ ಬರೀತೀರಾ ಅಥವಾ 2 ಪೇಜಸ್ ಬರೀತೀರಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರತಿದಿನ ಬರಿಬೇಕು. ಒಂದೇ ದಿನ 2 ಪೇಜು ಬರೆದು ಆಮೇಲೆ ಬಿಡೋ ಹಾಗಿಲ್ಲ, ಪ್ರತಿದಿನ ಬರಿಬೇಕು. ಆವಾಗಲೇ ಅದು ಸ್ಟ್ರಾಂಗ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ.
ನಾನಿವಾಗ ನಿಮ್ಗೆ ಹೇಳ್ತಾ ಇರೋ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರ್ಬೋದು, ಪ್ರತಿಯೊಂದೂ ನಮ್ಮ ಕೋಚ್ ನನಗೆ ಹೇಳಿದಾಗ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಇದೇ ಥರ ಬರಿಬೇಕು ಅಂತ. ಕೋಚಸ್ ತುಂಬಾ ಚೆನ್ನಾಗಿ ಎಕ್ಸಾಕ್ಟಾಗಿ ಹಿಂಗೆ ಅಂತ ಹೇಳ್ತಾರೆ. ನಂಗೆ ತುಂಬ ಖುಷಿ. ಆ ಕ್ಲಾಸಸ್ನೆಲ್ಲ ಅಟೆಂಡ್ ಆಗಬೇಕಂದ್ರೆ ತುಂಬ ಹ್ಯಾಪಿ ಫೀಲ್ ಇರುತ್ತೆ ನನಗೆ. ನಮಗೇನು ಹೇಳ್ತಾರಲ್ಲ ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ಅಫರ್ಮೇಷನ್ ಆಗ್ಬೋದು, ಗ್ರ್ಯಾಟಿಟ್ಯೂಡ್ ಆಗ್ಬೋದು, ಏನಾದರೂ ಸರಿ ಲಾಸ್ಟಲ್ಲಿ ಎಂಡಲ್ಲಿ ಈ ಲೈನ್ ಬರೆಯೋದು ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಅಂತ ಹೇಳಿಬಿಟ್ಟು ಇನ್ಫಿನಿಟಿ ಸಿಂಬಾಲ್ ಹಾಕಿ, ಲವ್ ಸಿಂಬಾಲ್ ಬೇಕಿದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಇನ್ಫಿನಿಟಿ ಸಿಂಬಾಲ್ ಮಾತ್ರ ಯಾರು ಸ್ಕಿಪ್ ಮಾಡಬೇಡಿ. ಇನ್ಫಿನಿಟಿ ಸಿಂಬಾಲ್ ಹಾಕೋದನ್ನು ಯಾರು ಸ್ಕಿಪ್ ಮಾಡಬೇಡಿ. ಯಾಕಂತ ಅಂದರೆ ಇನ್ಫಿನಿಟಿ ಅಂತ ಅಂದರೆ ಎಂಡ್ಲೆಸ್ ಅಂತ ಅರ್ಥ. ನಾನು ಪ್ರತಿದಿನ 2 pages ಆಫ್ ಅಫರ್ಮೇಷನ್ಸ್ನ ಬರಿತೀನಿ, ಹಾಗೆ 2 pages ಆಫ್ ಗ್ರ್ಯಾಟಿಟ್ಯೂಡ್ನ ಬರಿತೀನಿ. ಇದು 22/4/26 ಡೇಟಿಂದು ನಾನು ಬರೆದಿರೋ ಅಂತಹ, ಇವತ್ತು ಮಾರ್ನಿಂಗ್ ಬರೆದಿರೋ ಅಂತಹ ಅಫರ್ಮೇಷನ್ಸ್ ಇದು. ನಾನಿವಾಗ ಗ್ರ್ಯಾಟಿಟ್ಯೂಡ್ನ ಯಾವ ಥರ ಬರಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಲ್ಲಿ ನೀವು ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ ಹಾಕ್ಬಿಟ್ಟು ಒಂದು ಫ್ಲವರ್ ಅಥವಾ ಯಾವುದಾದ್ರೂ ಒಂದು ಸಿಂಬಾಲ್ನ ಹಾಕಿ, ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯೂನಿವರ್ಸ್ಗೆ ನಾವು ಎಷ್ಟು ಇಂಪ್ರೆಸ್ ಮಾಡ್ತೀವಿ, ಎಷ್ಟು ಲವ್ವನ್ನು ತೋರಿಸ್ತೀವಿ, ಅಷ್ಟು ಯೂನಿವರ್ಸ್ ನಮಗೆ ಅಟ್ರಾಕ್ಟಿವ್ ಆಗುತ್ತೆ. ಮಾಮೂಲಿ ಈ ಥರ ಫಸ್ಟು ನಾವು ಯಾವ ಥರ ಅಫರ್ಮೇಷನ್ಸ್ನ ಬರ್ತಿದ್ದೀವಿ ಅದೇ ಥರ ಬರಿಬೇಕು ಇಲ್ಲೂ ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಲವ್ ಸಿಂಬಲ್ನ ಹಾಕಿದ್ದೀನಿ. ಅದ್ರ ಕೆಳಗಡೆ ನಾನು ಮತ್ತೆ ಥ್ಯಾಂಕ್ ಯೂನ ಬರೆದಿದ್ದೀನಿ. ಗ್ರ್ಯಾಟಿಟ್ಯೂಡ್ನ ಬರಿಬೇಕಾದ್ರೆ ಥ್ಯಾಂಕ್ ಯು ಅಂತಲೇ ಜಾಸ್ತಿ ಬರಿಬೇಕು. ಇಲ್ಲಿ ಮತ್ತೆ ನಾನು ಅದನ್ನೇ ಬರೆದಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಆಲ್ವೇಸ್ ವಿತ್ ಮೀ ಅಂತ ಬರೆದಿದ್ದೀನಿ. ಮತ್ತು ಅದ್ರ ಕೆಳಗಡೆ ಥ್ಯಾಂಕ್ ಯು ಗಾಡ್ ಶಿವ ಆಲ್ವೇಸ್ ವಿತ್ ಮೀ ಅಂತಲೇ ಬರೆದಿದ್ದೀನಿ. ಯಾಕಂದರೆ ನಾವು ಈ ಪ್ರಪಂಚದಲ್ಲಿ ಏನಾದರೂ ಗೆಲ್ಲಬೇಕು ಅಂತ ಅಂದರೆ ನಮ್ಮ ಜೊತೆಗೆ ಒಂದು ಸ್ಟ್ರಾಂಗ್ ಎನರ್ಜಿನ ಇರಬೇಕಲ್ವಾ. ಸ್ಟ್ರಾಂಗ್ ಎನರ್ಜಿ ಅಂತ ಅಂದರೆ ಏನು, ಗಾಡ್ ಅಂದರೆ ದೇವರ ಆಶೀರ್ವಾದ ನಮ್ಮ ಮೇಲಿದ್ದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಆಗ್ತೀವಲ್ವಾ. ಸೊ ಹಾಗಾಗಿ ಅವ್ರು ಯಾವಾಗಲೂ ನಮ್ಮ ಜೊತೆ ಇರೋದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲೂ ಕೂಡ ನೀವು ಅಫರ್ಮೇಷನ್ಸನ್ನು ಬರಿಬೋದು. ಯಾವ ಥರ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನನಗೆ 1,00,000 ಸಂಬಳ ಇರುವ ಕೆಲಸ ಸಿಕ್ಕಿದ್ದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ನೀವು ಬರಿಬೋದು. ಥ್ಯಾಂಕ್ ಯು ಯೂನಿವರ್ಸ್, ನಾನು ಗೋಲ್ಡ್ ಬಳೆಯನ್ನು ಬೈ ಮಾಡುವಂತಹ ಶಕ್ತಿಯನ್ನು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಯೂನಿವರ್ಸ್ಗೆ ನೀವು ಈ ಥರನೂ ಬರಿಬೋದು. ಗ್ರ್ಯಾಟಿಟ್ಯೂಡ್ನ ಬರಿಬೇಕಾದ್ರೆ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳೋದನ್ನು ಕಲೀರಿ. ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿ, ಅನ್ನ ಕೊಟ್ಟಿರೋ ರೈತನಿಗೆ ಥ್ಯಾಂಕ್ಸ್ ಹೇಳಿ, ದೇಶ ಕಾಯೋ ಸೈನಿಕನಿಗೆ ಥ್ಯಾಂಕ್ಸ್ ಹೇಳಿ, ಪೌರ ಕಾರ್ಮಿಕರಿಗೆ ಥ್ಯಾಂಕ್ಸ್ ಹೇಳಿ, ಡಾಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಿ, ವಿದ್ಯೆ ಕೊಟ್ಟ ಗುರುಗಳಿಗೆ ಥ್ಯಾಂಕ್ಸ್ ಹೇಳಿ, ನಮಗೆ ಉಸಿರು ನೀಡುತ್ತಿರುವ ಹಸಿರು ಗಿಡಗಳಿಗೆ ಥ್ಯಾಂಕ್ಸ್ ಹೇಳಿ, ಪಂಚಭೂತಗಳಿಗೆ ಥ್ಯಾಂಕ್ಸ್ ಹೇಳಿ. ಪಂಚಭೂತಗಳಿಗೆ ಥ್ಯಾಂಕ್ಸ್ ಹೇಳೋದನ್ನು ದಯಮಾಡಿ ಮರೆಯೋದಕ್ಕೆ ಹೋಗಬೇಡಿ. ಪಂಚಭೂತಗಳು ಇದ್ದಾವೆ ಅಂದದ್ದಕ್ಕೆ ನಾವು ಈ ಭೂಮಿ ಮೇಲಿರೋದು. ಸೊ ದಯಮಾಡಿ ಒಂದು ಲೈನ್ ಆದರೂ ನೀವು ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಪಂಚಭೂತಗಳಿಗೆ ಥ್ಯಾಂಕ್ ಯು ಕೋಟಿ ಕೋಟಿ ಧನ್ಯವಾದಗಳು ಅಂತ ಬರೀರಿ ಗ್ರ್ಯಾಟಿಟ್ಯೂಡಲ್ಲಿ. ನಿಮ್ಮ ಲೈಫ್ ತುಂಬಾ ಚೇಂಜ್ ಆಗುವಂಥ ಒಂದು ಸ್ಟ್ರಾಂಗ್ ಗ್ರ್ಯಾಟಿಟ್ಯೂಡ್ ಇದು. ಲಾಸ್ಟಲ್ಲಿ ಈ ಥರ ಇನ್ಫಿನಿಟಿ ಸಿಂಬಾಲ್ ಹಾಕೋದನ್ನು ಯಾರೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ.